ನರಹರಿ, ನೀನೇ ಯೋಚನೆ ಮಾಡು. ಆ ವಾಸಿನ ಚೂರು ನನ್ನ ಕಾಲಿಗೆ ಚುಚ್ಕೊಂತಲ್ಲ, ಅದೇನು ಆಕಾಶದಿಂದ ಉದುರಿ ಬಿತ್ತ? ಹೌದಲ್ವಾ? ನೀನು ಹೇಳೋದು ಸರಿ. ಅಣ್ಣ, ಅತ್ತೆ ಹೇಳೋದ್ರಲ್ಲೂ ಅರ್ಥ ಇದೆ. ಆ ವಾಸ್ ಹೊಡಿದೆ ಹೋಗಿದ್ದಿದ್ರೆ ಚೂರು ಹೇಗೆ ಬರ್ತಿತ್ತು? ಒಳ್ಳೆ ಲಾಜಿಕಲ್ ಪಾಯಿಂಟ್ ಕಣೋ. ಲಡ್ಡು, ವಾಸನ್ ಹೊಡೆದಾಕಿದ್ದೇನೋ ನೀನು? ಏನ್ ನೋಡಪ್ಪ ನೀನು, ವಾಸಿನ ಕಣ್ಮುಂದೆನೇ ಇಲ್ವಾ? ಕೈ ಮತ್ತೆ ಅತ್ತೆ ಕಾಲ್ಗೆ ವಾಸ್ ಇಂಚೂರು ಹೇಗೋ ಚುಚ್ಕೋತು. ದೊಡ್ಡಪ್ಪ, ಅದೇನು ಅಂತ ಗೊತ್ತಾಯ್ತು. ಏನೇ ಗೊತ್ತಾಯ್ತು ನಿನ್ ತೊಲೆ? ದೊಡ್ಡಪ್ಪ, ಇನ್ನೊಂದು ವಾಸ್ ಇತ್ತಲ್ಲ, ಅದನ್ನ ಪಿಜ್ಜಾ ಅಜ್ಜಿನೇ ಹೊಡೆದಾಕಿ ನಾನು ಹೊಡೆದಾಕ್ತೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಲಡ್ಡು, ಏನ ಬೊಗಳ್ತಾ ಇದೀಯಾ? ನಾನೇ ಇನ್ನ ಬೊಗಳಕ್ಕೆ ಇರೋದನ್ನೇ ಹೇಳ್ತಿರೋದು. ಅಯ್ಯಯ್ಯೋ, ಏನ್ ಸುಳ್ಳು ಹೇಳ್ತಾನಪ್ಪ ಇವನು. ದೊಡ್ಡಪ್ಪ, ಭಾಗಿ ಅಜ್ಜಿನೇ ವಾಸಾಡ್ದಾಕಿರೋದು. ಬೇಕಾದ್ರೆ ಸ್ಟೋರೂಮ್ ಹೋಗಿ ನೋಡಿ. ಸ್ಟೋರ್ ರೂಮ್ಗೆ ಹೋಗಿ ನೋಡ್ತೀನಿ. ಅಲ್ಲಿ ಏನಾದ್ರೂ ವಾಸ್ ಒಡೆದು ಹೋಗಿಲ್ದೇ ಇರ್ಬೇಕಲ್ಲ. ನೀನ್ ತಲೆ ಹೊಡಿತೀನಿ ಬಂದು. ಸ್ಟೋರ್ ರೂಮ್ ಅಲ್ಲಿ ಇದೇ ತರ ಸೇಮ್ ವಾಸ್ ಇದೆ. ನಿನ್ ಮ್ಯಾಜಿಕ್ ಇಂದ ಹೊಡೆದಾಕ್ಬಿಡು. ನಾನಾ? ನೀನೇ? ನಿಜವಾಗ್ಲೂ ನಾನಾ? ಅಯ್ಯೋ, ನಿಜವಾಗ್ಲೂ ನೀನೇ? ಪ್ರಾಮಿಸ್ ನಾನಾ? ಅಯ್ಯೋ, ಪ್ರಾಮಿಸ್ ನೀನೇ. ಹೋಗು ಹೋಗು. ನನಗೇನೋ ವಾಸ್ ಹೊಡೆದಾಕಿರೋದು ನೀವೇ ಅಂತ ಅನ್ಸುತ್ತೆ. ಉದಿತ್ತು ಇಷ್ಟೆಲ್ಲ ಸುಳ್ಳು ಹೇಳಲ್ಲ. ಇಷ್ಟುದ್ದ ಇದಾನ ಅವನು, ಸತ್ತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾನೆ. ನರಹರಿ, ಇವನ್ ಮಾತು ನಂಬೇಡ ಕಣೋ. ಇವನು ಸುಳ್ಳು ಹೇಳೋದ್ರಲ್ಲಿ ದೊಡ್ಡ ಪಟಿಂಗ. ಉದಿತ್ ಸುಳ್ಳು ಹೇಳಲ್ಲ ಅಂದ್ರೆ ನಾನ್ ಸುಳ್ಳು ಹೇಳ್ತೀನ? ನಿನ್ನ ಮಗನಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರು, ನಾಳೆ ಒಂದು ದೊಡ್ಡ ಪೋಖ್ರಿ ಆಗ್ತದೆ. ಅತ್ತೆ, ಈಗೇನು ಕಮ್ಮಿನ? ಈಗಲೂ ಪೋಖ್ರಿನೇ. ಆದ್ರೆ ನನಗೊಂದು ನಿಜ ಗೊತ್ತಾಗ್ಬಿಡ್ಬೇಕು. ಈಗಲೇ ಸ್ಟೋರ್ ರೂಮ್ ಹೋಗೋಣ. ವಾಸ್ ಹೊಡೆದಿದ್ಯೋ ಇಲ್ವೋ ಗೊತ್ತಾಗುತ್ತೆ. ಪರೀಕ್ಷೆ ಮಾಡ್ಬಿಡ್ಲಿ. ಅಯ್ಯೋ ನಡೀರಿ, ಪರೀಕ್ಷೆ ಹಾಗೆ ಹೋಗ್ಲಿ, ನನಗೇನು ಭಯನಾ? ನಡೀರಿ ನಡಿ ನಡಿ ನಡಿ. ನರಹರಿ, ಎತ್ಕೊಳ್ಳ. ನಡಿಯತ್ತೆ, ಸಾಕು ನಾಟಕ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ.
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.